ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. BJP ಪಕ್ಷ ಯತ್ನಾಳ್ ಅವರಿಗೆ ದೊಡ್ಡ ಗಿಫ್ಟನ್ನು ಕೊಟ್ಟಿದೆ. ಈ BJP ಪಕ್ಷ ಯತ್ನಾಳ್ ಅವರಿಗೆ ಕೊಟ್ಟ ಗಿಫ್ಟ್ನಿಂದ ಯತ್ನಾಳ್ ಅವರಿಗೆ ಒಳ್ಳೆಯದಾಗತ್ತಾ, ಅಥವಾ ಗಿಫ್ಟ್ ಕೊಟ್ಟ BJPಗೆ ಒಳ್ಳೆಯದಾಗತ್ತಾ, ಅಥವಾ ಈ ಗಿಫ್ಟನ್ನು ಯತ್ನಾಳ್ ಅವರು ತೆಗೆದುಕೊಳ್ತಾರಾ? ಇವೆಲ್ಲವನ್ನು ಡಿಟೇಲ್ ಆಗಿ ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿಯ ತನಕ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ತಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಎಸ್ ವೀಕ್ಷಕರೇ, ಯತ್ನಾಳ್ ಅವರ ಬಗ್ಗೆ ಮಾತಾಡಿದ್ರೆ 1 ಗಂಟೆ ಕೂಡ ಸಾಲಲ್ಲ, ಅಷ್ಟು ವಿಷಯ ಯತ್ನಾಳ್ ಅವ್ರ ಹತ್ರ ಇದೆ. ಜೊತೆಗೆ ಯತ್ನಾಳ್ ಅಂತ ಒಬ್ಬ ಕಾರ್ಯಕರ್ತ ಹಿಂದೂ ಸಮಾಜದ ಒಬ್ಬ ರೆಬಲ್ ಆಗಿ ಹಿಂದೂ ಸಮಾಜವನ್ನು ಪ್ರತಿನಿಧಿಸುವಲ್ಲಿ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾರೆ. ಆದರೆ ಯತ್ನಾಳ್ ಮತ್ತು BJP ನಡುವೆ ಸಾಮರಸ್ಯ ಕಡಿಮೆಯಾಗಿ, ಅಥವಾ ಯತ್ನಾಳ್ ಮತ್ತು ಯಡಿಯೂರಪ್ಪ ಕುಟುಂಬದ ನಡುವೆ ವೈಷಮ್ಯ ಮೂಡಿ ಯತ್ನಾಳ್ ಅವರು ಯಾರ ಮಾತನ್ನು ಕೇಳದೆ ಪದೇ ಪದೇ ಯತ್ನಾಳ್ ಅವರು ವಿಜೇಂದ್ರ ಮತ್ತು ಯಡಿಯೂರಪ್ಪನವರ ಮೇಲೆ ಮುಗಿಬಿದ್ದು, ಇದೀಗ ಹೈಕಮಾಂಡ್ ಕೂಡ ಓಂ ಪಾಠಕ್ ನೇತೃತ್ವದ ಹೈಕಮಾಂಡ್ ಅಂದರೆ ಶಿಸ್ತು ಸಮಿತಿ ಕೂಡ ಯತ್ನಾಳ್ ಅವರನ್ನ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿತ್ತು. ಜೊತೆಗೆ ಈ ಯತ್ನಾಳ್ ಅವರು ಹಿಂದೆ ಕೂಡ 3-4 ಬಾರಿ ಉಚ್ಚಾಟನೆ ಆಗಿದ್ರೂ ಕೂಡ BJP ಪಕ್ಷ ಅವರನ್ನು ಮತ್ತೆ ಕರೆಸಿಕೊಂಡು ಟಿಕೆಟ್ ಕೊಟ್ಟು ಅವರನ್ನು ಗೆಲ್ಲಿಸಿತ್ತು, ಮತ್ತು ಅವರ ಪಾತ್ರವು ಕೂಡ ಚುನಾವಣೆಯನ್ನು ಗೆಲ್ಲುವಲ್ಲಿ ದೊಡ್ಡ ಪಾತ್ರವನ್ನು ವಹಿಸಿತ್ತು. ಇವೆಲ್ಲ ಒಂದು ಕತೆ. ಆದರೆ ಯಾವಾಗ BJP ಪಕ್ಷ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡ್ತಲ್ಲ, ಆಗ ಎರಡು ಘಟನೆಗಳು ಸಂಭವಿಸಿದ್ವು. ಒಂದನೇದಾಗಿ, ಯಾವಾಗ BJP ಪಕ್ಷ ಯತ್ನಾಳ್ ಉಚ್ಚಾಟನೆ ಮಾಡಿದ ನಂತರ ಯತ್ನಾಳ್ ಅವರ ಪ್ರತಿಭೆ, ಯತ್ನಾಳ್ ಅವರ ವರ್ಚಸ್ಸು, ಯತ್ನಾಳ್ ಅವರ ಹಿರಿಮೆ, ಯತ್ನಾಳ್ ಅವರ ಹಿಂದುತ್ವ ಎಲ್ಲರ ಮನೆ ತಲುಪಿದ್ರು. ಮಾಧ್ಯಮಗಳ ಮುಖಾಂತರ ಆಗಿರ್ಬೋದು, ಯೂಟ್ಯೂಬ್ ಚಾನಲ್ಗಳ ಮುಖಾಂತರ ಆಗಿರ್ಬೋದು, ಸೋಷಿಯಲ್ ಮೀಡಿಯಾಗಳ ಮುಖಾಂತರ ಆಗಿರ್ಬೋದು, ಜೊತೆಗೆ ಪತ್ರಿಕೆಗಳ ಮುಖಾಂತರ ಆಗಿರ್ಬೋದು, ಅಥವಾ ಕಾರ್ಯಕ್ರಮಗಳ ಮುಖಾಂತರ ಆಗಿರ್ಬೋದು, ಎಲ್ಲದರ ಮುಖಾಂತರ ಯತ್ನಾಳ್ ಅವರ ಹಿಂದುತ್ವದ ವರ್ಚಸ್ಸು, ಅವರು ಮಾಡಿದಂಥ ಕಾರ್ಯ, ಅವರಿಗಿರುವಂಥ ಜನಾಭಿಪ್ರಾಯ ಮತ್ತು ಜನಮನ್ನಣೆ ಇಡೀ ರಾಜ್ಯದ ಮೂಲೆಗೆ ತಲುಪಿಬಿಡ್ತು. ಇದು ಒಂದು ಕಡೆ. ಆದರೆ ಎರಡನೇ ಘಟನೆ ಯಾವುದಂದ್ರೆ, ಯಾವಾಗ ಯತ್ನಾಳ್ ಅವರನ್ನ BJP ಪಕ್ಷದಿಂದ ಉಚ್ಚಾಟನೆ ಮಾಡಲಾಯಿತಲ್ಲ, ಆಗ BJP ಪಕ್ಷ ಒಂದು ಸಂಘಟನೆಯಾಗಿ ರೂಪುಗೊಳ್ಳಿತು. ಇಲ್ಲೇ ತನಕ ಬಣಗಳ ಬಡಿದಾಟ ಎನ್ನುವ ಒಂದು ಗುಂಪಿತ್ತು. ಅದು ವಿಜೇಂದ್ರ ಮತ್ತು ಯತ್ನಾಳ್ ಅವರ ಮಧ್ಯೆ ಮಾತ್ರ ತೋರ್ಪಡಿಕೆಗಿತ್ತು. ಅದರ ಹಿಂದೆ ಅಲ್ಲಿ 4-6 ಬಣಗಳಿದ್ವು. ಅಲ್ಲಿ ವಿಜೇಂದ್ರ ಮತ್ತು ಆರೋಸಕ್ ಅವರು ಕಂಡ್ರೆ ಆಗ್ತಿರಲಿಲ್ಲ, ಆರೋಸಕ್ ಅವರಿಗೆ CT ರವಿ ಕಂಡ್ರೆ ಆಗ್ತಿರಲಿಲ್ಲ, CT ರವಿಗೆ ಮತ್ತೊಬ್ಬರು ಕಂಡ್ರೆ ಆಗ್ತಿರಲಿಲ್ಲ, ಮತ್ತೊಬ್ಬರಿಗೆ ನಿರಾಣಿ ಕಂಡ್ರೆ ಆಗ್ತಿರಲಿಲ್ಲ, ಮತ್ತೊಬ್ಬರಿಗೆ ಪ್ರಹ್ಲಾದ್ ಜೋಶಿ ಕಂಡ್ರೆ ಆಗ್ತಿರಲಿಲ್ಲ. ಹೀಗಾಗಿ ಒಂದು ಮನೆ ಇದ್ರೂ ಕೂಡ 100 ಬಾಗಿಲುಗಳಿದ್ವು. ಆದರೆ ಯಾವಾಗ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಲಾಗಿತ್ತಲ್ಲ, ಅದಾದ ನಂತರ BJPಯಲ್ಲಿ ಎಲ್ಲೋ ಒಂದು ಕಡೆ ಬೂಸ್ಟಪ್ ಸಿಕ್ಕಿದಂಗೆ ಆಯಿತು. ಅದಕ್ಕೆ ಮುಖ್ಯವಾದ ಕಾರಣ ಹೈಕಮಾಂಡ್ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡುವ ಮುಖಾಂತರ ಯತ್ನಾಳ್ ಅವರ ಜೊತೆಗಿದ್ದ 8-9 ಪ್ರಮುಖ ನಾಯಕರ ಬಾಯಿಯನ್ನು ಮುಚ್ಚಿಬಿಡ್ತು. ಅದರಲ್ಲೂ ಮುಖ್ಯವಾಗಿ ಯತ್ನಾಳ್ ಅವರ ತಪ್ಪಿದೆಯೋ ಇಲ್ವೋ ಬೇರೆ ಪ್ರಶ್ನೆ, ಆದರೆ ಯತ್ನಾಳ್ ಅವ್ರನ್ನ ಎತ್ತಿ ಕಟ್ಟಿದಂಥ ಅನೇಕ ರೆಬಲ್ಗಳು, ಅವರು ಜಾರಕಿಹೊಳಿ ಆಗಿರ್ಬೋದು, ಸಿದ್ದೇಶ್ ಆಗಿರ್ಬೋದು, ಪ್ರತಾಪ್ ಸಿಂಹ ಆಗಿರ್ಬೋದು, ಕುಮಾರ್ ಬಂಗಾರಪ್ಪ ಅವರು 4-5 ವರ್ಷ ಹಿಂದೆ BJP ಬಂದರೂ ಕೂಡ ಅವರು ತಾನು ದೊಡ್ಡ ಮೇಧಾವಿ, ತಾನು ದೊಡ್ಡ ರಾಜಕಾರಣಿ, ನನಗೆ ರಾಜ್ಯಾಧ್ಯಕ್ಷ ಬೇಕು ಎನ್ನುವ ರೀತಿಯಲ್ಲಿ ಮೆರೆದಾಡ್ಬಿಟ್ರು. ಅರವಿಂದ್ ಲಿಂಬಾವಳಿ ಮೊದಲಿಂದನೂ BJPಲಿ ಇದ್ದವರು, ಅವರು ನ್ಯಾಯ ಕೇಳುವುದರಲ್ಲಿ ಅಥವಾ ಅವರು ಪ್ರತಿಭಟನೆ ಮಾಡೋದ್ರಲ್ಲಿ ಒಂದು ಅರ್ಥ ಇರುತ್ತೆ. ಹೀಗೆ ಅನೇಕರು ಯತ್ನಾಳ್ ಅವರನ್ನ ಬಿಟ್ರು ಅಥವಾ ಯತ್ನಾಳ್ ಅವರಿಗೆ ಎತ್ತಿಕಟ್ಟಿದ್ರು ಅಂತ ಹೇಳ್ಬೋದು. ಆದರೆ ಯತ್ನಾಳ್ ಅವರು ಉಚ್ಚಾಟನೆ ನಂತರ ಇವರೆಲ್ಲರನ್ನು ಕೂಡ, ಈ ಮುಖಂಡರೆಲ್ಲರನ್ನೂ ಕೂಡ ನಾವು ದುರ್ಬಿನ್ ಹಾಕಿ ಹುಡುಕ್ಬೇಕಂತಾರಲ್ಲ, ದುರ್ಬಿನ್ ಹಾಕಿ ಹುಡುಕ್ಬೇಕಾದಂಥ ಪರಿಸ್ಥಿತಿ ಬಂದಿದೆ. ಅದರಲ್ಲೂ ಪ್ರತಾಪ್ ಸಿಂಹ ಅವರೊಬ್ಬ ರಾಜಕಾರಣಿಯಾಗಿ ಮೇಧಾವಿಯಾಗಿ ತಮ್ಮ ಕೆಲಸವನ್ನು 2 ಅವಧಿಯಲ್ಲಿ ತುಂಬ ಅಚ್ಚುಕಟ್ಟಾಗಿ ಮಾಡಿದಂಥ ವ್ಯಕ್ತಿ. ಅದರ ಬಗ್ಗೆ ಯಾವುದೇ ಮಾತಿಲ್ಲ. ರಾಜ್ಯ ಕಂಡ ಮತ್ತು ದೇಶ ಕಂಡ ಅತ್ಯುತ್ತಮ MP ಅದು ಯಾರಾದರೂ ಇದ್ದರೆ ಅದು ಪ್ರತಾಪ್ ಸಿಂಹ, ಅಂದರೆ ಕೆಲಸ ವಿಚಾರದಲ್ಲಿ. ಆದರೆ ಪಕ್ಷದ ವಿಚಾರಕ್ಕೆ ಬಂದಾಗ ಪ್ರತಾಪ್ ಸಿಂಹ ಕೂಡ BJP ಕೊಟ್ಟಂಥ ಚಾನ್ಸನ್ನು ಮಿಸ್ ಮಾಡಿಕೊಂಡ್ರು ಎನ್ನುವ ಒಂದು ಲೆಕ್ಕಾಚಾರ ಮೇಲ್ನೋಟಕ್ಕೆ ಕಂಡು ಬರುತ್ತೆ. ಯಾಕಂದರೆ ಪ್ರತಾಪ್ ಸಿಂಹರಿಗೆ ಅತ್ಯಂತ ದೊಡ್ಡ ಭವಿಷ್ಯ ಇತ್ತು ರಾಜಕಾರಣದಲ್ಲಿ. ಆದರೆ ಯತ್ನಾಳ್ ಅವ್ರನ್ನ ಬಿಡೋದ್ರ ಮುಖಾಂತರ ಅಥವಾ ಪಕ್ಷದ ವಿರೋಧವಾಗಿ ಹೇಳಿಕೆಯನ್ನು ಕೊಡೋದ್ರ ಮುಖಾಂತರ ಪರೋಕ್ಷವಾಗಿ ಎಲ್ಲ ಒಂದು ಕಡೆ ಹಿನ್ನಡೆಯನ್ನು ಅನುಭವಿಸಿದ್ರು ಎನ್ಬಹುದು. ನೋಡಿ, ಅದಾದ ನಂತರ ಯಾವಾಗ ಯತ್ನಾಳ್ ಅವರು ಉಚ್ಚಾಟನೆ ಮಾಡ್ತಲ್ಲ ಹೈಕಮಾಂಡ್, ಅದಾದ ನಂತರ ಈ ರೆಬಲ್ಗಳೆಲ್ಲ ಕೂಡ ತಣ್ಣಗಾಗ್ಬಿಟ್ರು. ಜೊತೆಗೆ ಪರೋಕ್ಷವಾಗಿ ಯತ್ನಾಳ್ ಅವರಿಗೆ ಕೈ ಕೊಟ್ಟರು ಅಂತ ಹೇಳ್ಬೋದು. ಇದಾದ ನಂತರ ವಿಜೇಂದ್ರ ಅವರು ಜನಾಕ್ರೋಶ ಯಾತ್ರೆ ಎಂಬ ಹೆಸರಿನಲ್ಲಿ ಇಡೀ ರಾಜ್ಯಾದ್ಯಂತ ಸಂಚರಿಸ್ತಾ ಇದ್ದಾರೆ. ಕಾಂಗ್ರೆಸ್ನ ವಿರೋಧಿ ಧೋರಣೆ, ಕಾಂಗ್ರೆಸ್ನ ಬೆಲೆ ಏರಿಕೆ, ಕಾಂಗ್ರೆಸ್ನ ದುರಾಡಳಿತ, ಕಾಂಗ್ರೆಸ್ನ ಭ್ರಷ್ಟಾಚಾರ ಇವೆಲ್ಲವನ್ನು ಹಿಡ್ಕೊಂಡು ಈಗ ಯತ್ನಾಳ್ ಅವರ ವಿರೋಧಿಯಾದಂಥ ವಿಜೇಂದ್ರ ಅವರೀಗ ರಾಜ್ಯಾದ್ಯಂತ ಸಂಚಾರವನ್ನು ಮಾಡ್ತಿದ್ದಾರೆ ಮತ್ತು ದೊಡ್ಡ ಸಮಾವೇಶ ಮಾಡ್ತಾ ಇದ್ದಾರೆ. ನೋಡಿ, ಈ ನಿಟ್ಟಿನಲ್ಲಿ BJP ಮುಂಬರುವ ಚುನಾವಣೆಗೆ ದೊಡ್ಡದಾದಂಥ ಪ್ಲಾನ್ ಹಾಕೊಂಡಿದೆ. ನೋಡಿ, ಯತ್ನಾಳ್ ಅವರು ಕೂಡ
ಕರ್ನಾಟಕ ಮಾತ್ರವಲ್ಲ, ಅವರಿಗೆ ಮಹಾರಾಷ್ಟ್ರದಲ್ಲೂ ಕೂಡ ದೊಡ್ಡ ಫ್ಯಾನ್ಸ್ ಫಾಲೋ ಇದೆ. ಮಹಾರಾಷ್ಟ್ರದಲ್ಲಿ ಒಂದು ವಿರಾಟ್ ಸಮಾವೇಶ ಆದಾಗಲೂ ಕೂಡ ಯತ್ನಾಳ್ ಅವರ ಎಂಟ್ರಿ ಹೇಗಿತ್ತಂದರೆ ಒಳ್ಳೆ KGF ಲೆವೆಲ್ಗೆ ಎಂಟ್ರಿ ಇತ್ತು. ಆ ಲೆವೆಲ್ಗೆ ಎಂಟ್ರಿಯನ್ನು ಪಡ್ಕೊಂಡ್ರು. ಮತ್ತು ಆ ಹಿಂದೂ ಸಮಾವೇಶ ಆಗಿದ್ದರಿಂದ ಹಿಂದೂ ಕಾರ್ಯಕರ್ತರು ಕೇಸರಿ ಬಾವುಟ ಹಿಡ್ಕೊಂಡು ಕೇಸರಿ ರುಮಾಲನ್ನು ಸುತ್ತಕೊಂಡು ಯತ್ನಾಳ್ ಅವರನ್ನ ಭವ್ಯವಾಗಿ ಸ್ವಾಗತ ಮಾಡೋದನ್ನು ನಾವು ಎಲ್ಲರೂ ಕಣ್ಣಾರೆ ಕಂಡಿದ್ದೇವೆ. ಜೊತೆಗೆ ಯತ್ನಾಳ್ ಅವರು ಎಲ್ಲಿ ಹೋದ್ರೂ ಕೂಡ ಹಿಂದೂ ಹುಲಿ ಎನ್ನುವ ನಿಟ್ಟಿನಲ್ಲಿ ಯತ್ನಾಳ್ ಅವರನ್ನು ಬಿಂಬಿಸ್ತಾರೆ. ಇದು ಒಂದು ಕಡೆ ಆಗುತ್ತೆ. ಜೊತೆ ಈಗ ವಿಜೇಂದ್ರ ಮತ್ತು ಹೈಕಮಾಂಡ್ ಕೂತು ಮಾತನಾಡಿ ಅಥವಾ ರಾಜ್ಯದ ಉಸ್ತುವಾರಿಯನ್ನು ಹೊತ್ತಿರುವಂತಹ ಮುಖಂಡರು ಕೂತು ಮಾತನಾಡಿ ಒಂದು ನಿರ್ಣಯಕ್ಕೆ ಬಂದಂತಿದೆ. ಯಾವುದೇ ಕಾರಣಕ್ಕೂ ಕೂಡ ಬಿಜಾಪುರ ಸಿಟಿಯಲ್ಲಿ ಯತ್ನಾಳ್ ಅವರ ವಿರುದ್ಧವಾಗಿ ಮಾತಾಡಬಾರ್ದು ಮತ್ತು ಯತ್ನಾಳ್ ಅವರ ಬೆಂಬಲಿಗರನ್ನ ಯಾವುದೇ ಕಾರಣಕ್ಕೂ ಕೆರಳಿಸಬಾರ್ದು. ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಯತ್ನಾಳ್ ಅವರ ಬೆಂಬಲಿಗರು ತುಂಬ ಆಕ್ಟಿವ್ ಆಗಿದ್ದಾರೆ. ಏನಾದರೂ ಯತ್ನಾಳ್ ಅವರ ವಿರುದ್ಧವಾಗಿ ಮಾತಾಡಿದ್ರೆ ಅದರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ, ಹಿಂದೂ ಕಾರ್ಯಕರ್ತರಿಗೆ ಡ್ಯಾಮೇಜ್ ಆಗುತ್ತೆ, ಹಿಂದುತ್ವದ ಪಕ್ಷ ಅನ್ನುವ ಅಜೆಂಡಾವನ್ನು ಹೊತ್ತಿರುವಂತಹ BJPಗೆ ನಷ್ಟವಾಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಎಲ್ಲ ಕಾರ್ಯಕರ್ತರಿಗೂ ಕೂಡ ವಿಜೇಂದ್ರ ಮತ್ತು ಹೈಕಮಾಂಡ್ ಒಂದು ಗುಪ್ತ ಸೂಚನೆಯನ್ನು ಕೊಟ್ಟಂಗಿದೆ. ಯಾಕಂದರೆ ಬಿಜಾಪುರ ನಗರದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಯತ್ನಾಳ್ ಮತ್ತು ಯತ್ನಾಳ್ ಬೆಂಬಲಿಗರ ಮೇಲೆ ಯಾವುದೇ ಹೇಳಿಕೆಯನ್ನು ಕೊಡಬಾರ್ದು. ಯಾಕಂದರೆ 2028 ಚುನಾವಣೆಯ ವೇಳೆಗೆ ಯತ್ನಾಳ್ ಅವರು ಮತ್ತೆ ಅಲ್ಲಿ ನಿಲ್ತಾರೆ. ಪಕ್ಷೇತರರಾಗಿ ನಿಲ್ಲುವಂಥ ಚಾನ್ಸ್ ಬಹುತೇಕ ಇದೆ. ಯಾಕಂದರೆ ಅದನ್ನು ಮತ್ತೆ ಆ ಚಾನ್ಸನ್ನು ನಾವು ಅಲ್ಲೆಗಳೆಯುವಂತಿಲ್ಲ. ಯಾಕಂದರೆ 2028 ವೇಳೆಗೆ BJP ಒಂದು ವೇಳೆ ಸೇರಿಸ್ಕೊಳ್ಳಬಹುದು, ಸೇರಿಸ್ಕೊಳ್ಳದೇನೂ ಇರ್ಬೋದು. ಯಾಕಂದರೆ ಮತ್ತೂ 2.5 ವರ್ಷಗಳ ಕಾಲ ಇದೆ. ಆದರೆ ಇಲ್ಲಿ 2 ಘಟನೆ ಆಗುತ್ತೆ. ಆ 2 ಘಟನೆ ಯಾವುದು ಅಂದರೆ, ಒಂದು, ಯತ್ನಾಳ್ ಅವ್ರನ್ನ ಸೇರಿಸ್ಕೊಳ್ಬೋದು BJP ಪಕ್ಷ. ಸಂಧಾನ ಕ್ರಿಯೆಯಾಗಿ ಏನಾದರೂ ಹೆಚ್ಚು ಕಡಿಮೆಯಾಗಿ ಅಲ್ಲಿ ಮಾತುಕತೆಯಾಗಿ ಅಳೆದು ತೂಗಿ ಏನಾದರೂ ಮಾತುಕತೆಯಾಗಿ ಇಬ್ಬರನ್ನು ಕರೆಸ್ಕೊಂಡು ಏನಾದರೂ ಮಾತುಕತೆ ಆಗ್ಬೋದು. ಆದರೆ ಅದು ಆಗಿಲ್ಲ ಅಂದಿದ್ರೆ ಯತ್ನಾಳ್ ಅವರು BJP ಮತ್ತು ವಾಪಸ್ ಬಂದರೆ ಅವ್ರಿಗೆ ನೇರವಾಗಿ ಅವರು ಟಿಕೆಟ್ ಸಿಕ್ಕತ್ತೆ, ಗೆದ್ದು ಬರ್ತಾರೆ ಎಂಬ ಆತ್ಮವಿಶ್ವಾಸ ಎಲ್ಲರ ಹತ್ರ ಇರುತ್ತೆ. ಆದರೆ ಒಂದು ವೇಳೆ ಆ ಮಾತುಕತೆ ಸಫಲವಾಗಿಲ್ಲ ಅಥವಾ ಯತ್ನಾಳ್ ಅವರು BJP ಬರ್ಲಿಕ್ಕೆ ಒಪ್ಕೊಂಡಿಲ್ಲ ಅಂದರೆ BJP ಕೂಡ ಮತ್ತೆ ಉಗ್ರವಾದ ಸ್ಟೆಪ್ಪನ್ನು ತೆಗೆದುಕೊಳ್ಳಲಿಕ್ಕೆ ಮುಂದಾಗಲಿಕ್ಕಿಲ್ಲ. ಯಾಕಂದರೆ BJP ಕೂಡ ಹಿಂದುತ್ವದ ಪರವಾಗಿ ಇರುವಂಥ ಒಂದು ಪಾರ್ಟಿ ಆಗಿರುತ್ತೆ. ಜೊತೆಗೆ ಹಿಂದುತ್ವದ ಅಭ್ಯರ್ಥಿಯನ್ನು ಯತ್ನಾಳ್ ಆಗಿರೋದ್ರಿಂದ ಅಥವಾ ಬಿಜಾಪುರ ನಗರದಲ್ಲಿ ಯತ್ನಾಳ್ ಅವರು ಪಕ್ಷೇತರವಾಗಿ ನಿಂತರೆ ಅವ್ರ ವಿರೋಧವಾಗಿ ಮತ್ತೊಬ್ಬ ಮುಸ್ಲಿಂ ನಾಯಕ ನಿಲ್ತಾನೆ. ಆ ಟೈಮಲ್ಲಿ ನಾವು BJP ಕಡೆಯಿಂದ ನಮ್ಮ ಕ್ಯಾಂಡಿಡೇಟ್ ನಿಲ್ಲಿಸಿ ಗೆಲ್ಲಿಸಲೇ ಬರಬೇಕಾದಂಥ ಪರಿಸ್ಥಿತಿಯ ಒತ್ತಡಕ್ಕೆ BJP ಕೂಡ ಸಿಲುಕತ್ತೆ. 2028 ಚುನಾವಣೆ ವೇಳೆಗೆ ಅಲ್ಲಿ ಮೂರು ಎಂಟ್ರಿ ಆಗುತ್ತೆ. ಒಂದು BJP ಕ್ಯಾಂಡಿಡೇಟ್ ಇರ್ತಾರೆ, ಜೊತೆಗೆ ಯತ್ನಾಳ್ ಅವರು ಪಕ್ಷೇತರರಾಗಿ ಕ್ಯಾಂಡಿಡೇಟ್ ಆಗ್ತಾರೆ. ಜೊತೆಗೆ ಅಲ್ಲಿ ಮುಸ್ಲಿಂ ಬಾಹುಳ್ಯವಾಗಿರುವಂಥ ಕ್ಷೇತ್ರವಾದಂಥ ಬಿಜಾಪುರ ಸಿಟಿಯಲ್ಲಿ ಅಬ್ದುಲ್ ಎನ್ನುವಂಥ ಸೋತ ಕ್ಯಾಂಡಿಡೇಟ್ ಕೂಡ ಮತ್ತೆ ನಿಲ್ಲುವಂಥ ಚಾನ್ಸಸ್ ಇರುತ್ತೆ. ಜೊತೆಗೆ ಬಿಜಾಪುರ ನಗರದ ಒಂದು ಮತದಾರರನ್ನು ಲೆಕ್ಕ ಹಾಕೋದಾದರೆ ಅಲ್ಲಿ ಸರಿಸುಮಾರು 2,62,000 ಮತಗಳಿದೆ. ಅದು ಮುಂಬರುವ ಟೈಮಲ್ಲಿ ಜಾಸ್ತಿ ಆಗ್ಬೋದು. 2.5 ಲಕ್ಷ, 2.5 ಲಕ್ಷದಿಂದ 3 ಲಕ್ಷ ತನಕ ಓಟಿದೆ. 2,62,000 ಓಟ್ ಇರುವಂಥ ಬಿಜಾಪುರ ನಗರದಲ್ಲಿ ಸರಿಸುಮಾರು 67,000 ಮುಸ್ಲಿಂ ಓಟ್ಗಳಿವೆ. ಅದಾದ ನಂತರ ಸ್ಥಾನದಲ್ಲಿ ಸರಿಸುಮಾರು 70,000 ಲಿಂಗಾಯತರಿದ್ದಾರೆ. ಲಿಂಗಾಯತರಲ್ಲಿ ಲಿಂಗಾಯತ 50,000 ಮತ್ತು ಕಾಣಿಗರು 20,000. ಈ ಎರಡು ಸೇರಿ 70,000 ಓಟ್ ಆಗುತ್ತೆ. ಅಂದರೆ ಮೊದಲ ಸ್ಥಾನದಲ್ಲಿ ಲಿಂಗಾಯತರು ಇರ್ತಾರೆ 70,000, ಎರಡನೇ ಸ್ಥಾನದಲ್ಲಿ ಮುಸ್ಲಿಂ 67,000 ಜನ ಇರ್ತಾರೆ. ಜೊತೆಗೆ ಮೂರನೇ ಸ್ಥಾನದಲ್ಲಿ 37,000 ಓಟನ್ನು ಹೊಂದಿರುವಂಥ ಪರಿಶಿಷ್ಟ ಜಾತಿಯವರು ಇರ್ತಾರೆ. ಅದಾದ ನಂತರ 20,000 ಬ್ರಾಹ್ಮಿನ್ಸ್ ಇರ್ತಾರೆ. ನೋಡಿ, ಬ್ರಾಹ್ಮಿನ್ಸ್ ಕೂಡ BJP ಓಟ್ ಹಾಕ್ಬೋದು, ಅಥವಾ BJP ಇಲ್ಲ ಅಂದರೆ ಯತ್ನಾಳ್ ಓಟ್ ಹಾಕ್ಬೋದು. ಅಂದರೆ 20,000 ಬ್ರಾಹ್ಮಿನ್ಸು, 70,000 ಲಿಂಗಾಯತ್ಸು, 90,000 ಆಯಿತು. ಆ ಕಡೆ 67,000 ಜನ ಮುಸ್ಲಿಂ ಮತ್ತು ಪರಿಶಿಷ್ಟ ಜಾತಿಯರು ಸರಿಸುಮಾರು 37,000 ಜನ ಇದ್ದಾರೆ. ಹಾಗಾಗಿ 1.5 ಲಕ್ಷದ ಚಿಲ್ಲರೆ ಆಗ್ಬಿಡ್ತು. ಈ ನಿಟ್ಟಿನಲ್ಲಿ ಯತ್ನಾಳ್ಗೂ ಕೂಡ ಒಂದು ದೊಡ್ಡ ಸವಾಲಾಗಿರುತ್ತೆ. ಆದರೆ ಪರಿಶಿಷ್ಟ ಜಾತಿ ಪಂಗಡದವರು ಕೂಡ ಯತ್ನಾಳ್ರಿಗೆ ಓಟ್ ಹಾಕಿದ್ರಿಂದಲೇ ಈ ಬಾರಿ ಅವರು 94,000 ಮತಗಳನ್ನು ಪಡೆದುಕೊಂಡು ಸರಿಸುಮಾರು 8,500 ಮತಗಳ ಅಂತರದಿಂದ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಅಥವಾ ಮುಸ್ಲಿಂ ಅಭ್ಯರ್ಥಿಯನ್ನು ಸೋಲಿಸಿ ಮತ್ತೆ ಸತತವಾಗಿ ಗೆದ್ಕೊಂಡು ಗೆದ್ದು ಬಂದಿದ್ದಾರೆ ಯತ್ನಾಳ್ ಅವರು. ಈ ನಿಟ್ಟಿನಲ್ಲಿ ಏನಾದರೂ 2028 ಚುನಾವಣೆಯಲ್ಲಿ BJP ತನ್ನ ಕ್ಯಾಂಡಿಡೇಟನ್ನು ಹಾಕಿಬಿಟ್ರೆ ಆಗ BJP ಸೋಲುತ್ತೆ, ಯತ್ನಾಳ್ ಅವರು ಸೋಲ್ಬೇಕಾದಂಥ ಪರಿಸ್ಥಿತಿ ಬಂದೇ ಬರುತ್ತೆ. ಯಾಕಂದರೆ ಅತ್ಯಂತ ದೊಡ್ಡ ಪ್ರತಿಷ್ಠೆಯ ಕಣವಾಗಿರುವಂಥ ಬಿಜಾಪುರ ನಗರದಲ್ಲಿ ಸುಮ್ಮನೆ ಡಮ್ಮಿ ಕ್ಯಾಂಡಿಡೇಟನ್ನು ಹಾಕಿ ಡಮ್ಮಿ ಕ್ಯಾಂಡಿಡೇಟ್ ಸೋತ್ರೆ ಅದು ಯತ್ನಾಳ್ ಅವರಿಗೆ ಮತ್ತೆ ಪ್ಲಸ್ ಆಗುತ್ತೆ. ಯತ್ನಾಳ್ ಅವರಿಗೆ ಮತ್ತೆ ಹೇಳ್ಕೊಳ್ಳಿಕ್ಕೆ ದೊಡ್ಡ ಸಾಕ್ಷಿ ಸಿಕ್ಕದಂಗೆ ಆಗುತ್ತೆ. ಇವೆಲ್ಲದರ ನಡುವೆ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲುವಂಥ ಚಾನ್ಸ್ ದೊಡ್ಡದಾಗಿರುತ್ತೆ. ಹಾಗಾಗಿ ಒಂದು ವೇಳೆ ಪಕ್ಷೇತರವಾಗಿ ಯತ್ನಾಳ್ ನಿಂತರೆ ಅವ್ರ ವಿರುದ್ಧವಾಗಿ ಕಾಂಗ್ರೆಸ್ ಅಭ್ಯರ್ಥಿ ಇದ್ದರೆ ಆಗ
ಬಿಜೆಪಿ ಒಂದು ನಿರ್ಣಯಕ್ಕೆ ಬರುತ್ತೆ. ಅದೇನೆಂದರೆ ಯತ್ನಾಳ್ ಅವರ ಕ್ಷೇತ್ರದಲ್ಲಿ ಬಿಜೆಪಿಯನ್ನ ಕಣಕ್ಕಿಳಿಸೋದಿಲ್ಲ. ಆ ಮುಖಾಂತರ ಯತ್ನಾಳ್ ಅವರಿಗೆ ದೊಡ್ಡ ಗಿಫ್ಟ್ ಕೊಟ್ಟಂತಾಗತ್ತೆ. ಒಂದು ವೇಳೆ ಆ ಜಾಗದಲ್ಲಿ ಬಿಜೆಪಿ ಕೂಡ ನಿಂತು ಸರಿಸುಮಾರು 30,000 ರಿಂದ 40,000 ಓಟನ್ನು ಪಡೆದುಕೊಳ್ಳಲು ಸಫಲರಾದರೆ ಅಥವಾ ಗೆಲ್ಲುವ ನಿಟ್ಟಿನಲ್ಲಿ ಗೆಲ್ಲುವ ಪೈಪೋಟನ್ನು ಕೊಟ್ಟರೆ ಆಗ ಅನಾಯಾಸವಾಗಿ, ಸರಳವಾಗಿ ಅಥವಾ ಅತ್ಯಂತ ಸುಲಭವಾಗಿ ಕಾಂಗ್ರೆಸ್ ಗೆಲ್ಲತ್ತೆ. ಯಾಕಂದರೆ ಹಿಂದೂ ಓಟ್ಗಳು, ಹಿಂದೂ ಕಾರ್ಯಕರ್ತರ ಓಟ್ಗಳು, ಲಿಂಗಾಯತ ಓಟು, ಗಾಣಿಗರ ಓಟು, ಬ್ರಾಹ್ಮಿನ್ಸ್ ಓಟು ಇವೆಲ್ಲವೂ ಕೂಡ ಡಿವೈಡ್ ಆಗಿ ಎರಡು ಅಭ್ಯರ್ಥಿಗಳಿಗೆ ಹಂಚುವುದರಿಂದ ಸುಲಭವಾಗಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಬಹುದು. ಈ ಕಾರಣದಿಂದಾಗಿ ಈಗಾಗಲೇ ಒಂದು ಪ್ಲಾನ್ ಅನ್ನ ಮಾಡಿಕೊಂಡಂತಿದೆ ಬಿಜೆಪಿ. ಅದೇನೆಂದ್ರೆ ಯತ್ನಾಳ್ ನಮ್ಮ ಪಕ್ಷಕ್ಕೆ ಬಂದಿಲ್ಲ ಅಂದ್ರೆ ಅಥವಾ ಆ ಸಂಧಾನ ಆಗಿಲ್ಲ ಅಂದ್ರೆ ಯತ್ನಾಳ್ ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂತರೆ ಆಗ ಬಿಜೆಪಿಯ ಕಡೆಯಿಂದ ಬಿಜಾಪುರ ನಗರದಲ್ಲಿ ಯಾವುದೇ ಕ್ಯಾಂಡಿಡೇಟ್ ಅನ್ನು ಹಾಕುವಂತ ಗೋಜಿಗೆ ಹೋಗ್ಲಿಕ್ಕಿಲ್ಲ. ಈ ಮುಖಾಂತರ ಯತ್ನಾಳ್ ಅವರಿಗೆ ಬಿಜೆಪಿ ದೊಡ್ಡ ಗಿಫ್ಟ್ ಅನ್ನು ಕೊಡುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಅವರು ಪಕ್ಷೇತರವಾಗಿ ಗೆದ್ರೂ ಕೂಡ ಮತ್ತೆ ಅವರು ನೇರವಾಗಿ ಬಿಜೆಪಿಗೆ ಸಪೋರ್ಟ್ ಮಾಡ್ತಾರೆ. ಹಾಗಾಗಿ ಒಂದು ವೇಳೆ ಯತ್ನಾಳ್ ಅವರು ಅಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತರೆ ಆ ಕ್ಷೇತ್ರದಲ್ಲಿ ಬಿಜಾಪುರ ಸಿಟಿಯಲ್ಲಿ ಬಿಜೆಪಿ ಯಾವುದೇ ಕ್ಯಾಂಡಿಡೇಟ್ ಅನ್ನು ಹಾಕುವುದಿಲ್ಲ. ಇದರಿಂದ ಎರಡು ಲಾಭ ಆಗುತ್ತೆ. ಒಂದು, ಯತ್ನಾಳ್ ಅವರು ಗೆಲ್ತಾರೆ. ಎರಡನೇದಾಗಿ ಇಡೀ ಕರ್ನಾಟಕದಾದ್ಯಂತ ಹಿಂದೂಗಳ ಪರ ಓಟನ್ನು ನಾವು ಮತ್ತೆ ಗಳಿಸಬಹುದು. ಯಾಕಂದ್ರೆ ಯತ್ನಾಳ್ ಅವರ ಉಚ್ಚಾಟನೆಯಿಂದ ಈಗಾಗಲೇ ಹಿಂದೂ ಪರ ಓಟ್ಗಳು ಅಥವಾ ಹಿಂದುತ್ವದ ಅಜೆಂಡಾದಲ್ಲಿ ಬಿಜೆಪಿ ವಿರುದ್ಧ ಆಕ್ರೋಶಗಳು ಕೇಳಿಬರ್ತಾನೆ ಇದೆ. ಅದನ್ನು ಮರೆಮಾಚುವ ನಿಟ್ಟಿನಲ್ಲಿ ಯತ್ನಾಳ್ ಅವರ ವಿರುದ್ಧ ಕ್ಯಾಂಡಿಡೇಟ್ ಹಾಕದೇ ಇದ್ರೆ ಹೌದು ಯತ್ನಾಳ್ ಅವರನ್ನ ಪಕ್ಷೇತರವಾಗಿ ಗೆಲ್ಲಿಸಬಹುದು. ಯತ್ನಾಳ್ ಅವರಿಗೆ ಬಿಜೆಪಿ ಮೋಸ ಮಾಡಿಲ್ಲ, ಯತ್ನಾಳ್ ಅವರೇ ಬಾಯಿ ಬಂದ ಮಾತನಾಡಿಕೊಂಡು ಹೊರಗೆ ಹೋದ್ರು ಎನ್ನುವ ನಿಟ್ಟಿನಲ್ಲಿ ಮತ್ತೆ ಇಡೀ ಕರ್ನಾಟಕದಾದ್ಯಂತ ನಾವು ಕಟ್ಟಸೆಯನ್ನು ಗಿಟ್ಟಿಸ್ಕೊಳ್ಬಹುದು, ಕೃಪೆಯನ್ನು ಗಿಟ್ಟಿಸ್ಕೊಳ್ಬಹುದು ಎನ್ನುವ ನಿಟ್ಟಿನಲ್ಲಿ ಒಂದು ಯೋಚನೆ. ಆದರೆ ಎರಡನೇದಾಗಿ ಕಾಂಗ್ರೆಸ್ ಅನ್ನು ಸೋಲಿಸಬಹುದು. ಯತ್ನಾಳ್ ಮತ್ತು ಬಿಜೆಪಿ ಅಜೆಂಡಾ ಒಂದೇ ಆಗಿರುತ್ತೆ. ಅದೇನೆಂದ್ರೆ ಕಾಂಗ್ರೆಸ್ ಅನ್ನು ಸೋಲಿಸಬೇಕು. ನಾವು ಸುಮ್ಮನೆ ನಮ್ಮ ಮಧ್ಯ ಕಿತ್ತಾಟ ಆಡಿಕೊಂಡು ನಮ್ಮ ಮಧ್ಯದ ಕಿತ್ತಾಟದಲ್ಲಿ ಕಾಂಗ್ರೆಸ್ ಗೆಲ್ಲುವುದು ಅದು ದೊಡ್ಡ ನಷ್ಟವಾಗುತ್ತೆ. ಹಾಗಾಗಿ ಇಲ್ಲಿ ಎರಡು ಲಾಭ ಇದೆ. ಒಂದು, ಕಾಂಗ್ರೆಸ್ ಅನ್ನು ಸೋಲಿಸಬೇಕು ಎನ್ನುವ ಒಂದು ಲೆಕ್ಕಾಚಾರವಾದರೆ, ಮತ್ತೊಂದು ಯತ್ನಾಳ್ ವಿರುದ್ಧ ಕ್ಯಾಂಡಿಡೇಟ್ ಅನ್ನು ಹಾಕದೇ ಇರೋದ್ರಿಂದ ಇಡೀ ರಾಜ್ಯಾದ್ಯಂತ ಇಲ್ಲ ನಾವು ಯತ್ನಾಳ್ ಅವರಿಗೆ ಯಾವುದೇ ಮೋಸವನ್ನು ಮಾಡಿಲ್ಲ, ಯತ್ನಾಳ್ ಅವರನ್ನು ನಾವು ಉಚ್ಚಾಟನೆ ಮಾಡಲಿಕ್ಕೆ ರೆಡಿ ಇರಲಿಲ್ಲ, ಯತ್ನಾಳ್ ಅವರು ಪದೇ ವಿಜೇಂದ್ರ ಮತ್ತು ಯಡಿಯೂರಪ್ಪನವರ ಮೇಲೆ ಆಪಾದನೆ ಮಾಡಿದ ಸಲುವಾಗಿ ಪಕ್ಷದ ಮರ್ಯಾದೆಯನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ನಾವು ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಿದ್ದು ಹೊರತು ಯತ್ನಾಳ್ ಅವರು ಉಚ್ಚಾಟನೆ ಮಾಡುವಂತ ಯಾವುದೇ ಗೋಜಿಗೆ ಹೋಗಬಾರದು ಅನ್ನುವ ಪ್ರಯತ್ನವನ್ನು ಕೂಡ ಮಾಡಿದ್ವಿ ಎನ್ನುವ ಸಂದೇಶದ ಜೊತೆಗೆ ಅದಕ್ಕೆ ಪೂರ್ವಕ್ಕೆಂಬಂತೆ ಈಗ ನೋಡಿ ನಾವು ಯತ್ನಾಳ್ ಅವರ ವಿರುದ್ಧ ಯಾವುದೇ ಕ್ಯಾಂಡಿಡೇಟ್ ಅನ್ನು ಹಾಕಲಿಲ್ಲ. ಕ್ಯಾಂಡಿಡೇಟ್ ಹಾಕಿದ್ರೆ ನಮ್ಮ ಓಟ್ಗಳು ಡಿವೈಡ್ ಆಗ್ತಿತ್ತು, ಕಾಂಗ್ರೆಸ್ ಗೆಲ್ತಿತ್ತು. ಹಾಗಾಗಿ ನಾವು ಯತ್ನಾಳ್ ಅವರ ವಿರುದ್ಧ ಕ್ಯಾಂಡಿಡೇಟ್ ಹಾಕ್ತಲ್ಲ, ನೀವೆಲ್ಲರೂ ಕೂಡ ಯತ್ನಾಳ್ಗೆ ಮತ ಹಾಕಿ ಎನ್ನುವ ಪ್ರಚಾರವನ್ನು ಮಾಡಿ ಇಡೀ ರಾಜ್ಯದಂತ ಹಿಂದೂಗಳ ಓಟನ್ನು ಗಟ್ಟಿಗೊಳಿಸುವ ಅಥವಾ ಭದ್ರಗೊಳಿಸುವ ನಿಟ್ಟಿನಲ್ಲಿ ಬಿಜೆಪಿ ದೊಡ್ಡ ಪ್ಲಾನ್ ಅನ್ನು ಹಾಕೊಂಡಿದೆ. ಈ ಮುಖಾಂತರ ಯತ್ನಾಳ್ ಅವರಿಗೆ ದೊಡ್ಡ ಗಿಫ್ಟ್ ಕೊಡುವಂತ ಪ್ಲಾನ್ ಕೂಡ ಹಾಕೊಂಡಿದೆ. ಅದೇ ಇಲ್ಲಿ ಮುಖ್ಯವಾಗಿ ಇವೆಲ್ಲ ಪ್ಲಾನ್ ನಿಂದ ಯತ್ನಾಳ್ ಅವರು ಓಕೆ ಅಂತಾರ ಅಥವಾ ಮತ್ತೆ ಪ್ರಚಾರದ ಅಥವಾ ಚುನಾವಣೆ ಬಂದಾಗ ಪಕ್ಷೇತರವಾಗಿ ನಿಂತು ಬಿಜೆಪಿ ವಿರುದ್ಧ ಮುಗಿಬಿದ್ದು ನನ್ನ ವಿರುದ್ಧ ಹೆದರಿ ಕ್ಯಾಂಡಿಡೇಟ್ ಹಾಕಿಲ್ಲ ಎನ್ನುವ ಪ್ರಚಾರವನ್ನು ಮಾಡ್ತಾರ, ಇವೆಲ್ಲವನ್ನು ಕೂಡ ಕಾದು ನೋಡಬೇಕಾಗಿದೆ. ಆದರೆ ಈಗ ಸಿಕ್ಕ ಮಾಹಿತಿಯ ಪ್ರಕಾರ, ಪ್ರೈಮರಿ ಮಾಹಿತಿಯ ಪ್ರಕಾರ 2028 ಚುನಾವಣೆ ವೇಳೆಗೆ ಪಕ್ಷೇತರವಾಗಿ ಯತ್ನಾಳ್ ಅವರು ನಿಂತರೆ ಅವ್ರ ವಿರುದ್ಧ ಬಿಜೆಪಿ ಕ್ಯಾಂಡಿಡೇಟ್ ಹಾಕೋದು ಇಲ್ಲ ಎನ್ನುವ ಅಥವಾ ಬಿಜೆಪಿಯಲ್ಲಿ ಕ್ಯಾಂಡಿಡೇಟ್ ಹಾಕೋದಿಲ್ಲ ಎನ್ನುವ ಪ್ರಥಮ ಮಾಹಿತಿ ಇದೀಗ ನಮಗೆ ಸಿಗ್ತಾ ಇದೆ. ಏನೇ ಆಗಲಿ ಬಿಜೆಪಿ ಮತ್ತು ಯತ್ನಾಳ್ ಅಥವಾ ವಿಜೇಂದ್ರ ಅಥವಾ ಯತ್ನಾಳ್ ಇಬ್ಬರು ಕೂಡ ಒಂದಾಗಿ ಬಿಜೆಪಿಯನ್ನು ಮುನ್ನಡೆಸಿದ್ರೆ ಬಿಜೆಪಿಗೆ ಮತ್ತಷ್ಟು ಲಾಭ ಆಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಜೊತೆಗೆ ಏನಾದರೂ ಯತ್ನಾಳ್ ಅವರು ಪಕ್ಷೇತರವಾಗಿ ನಿಂತರೆ ಯತ್ನಾಳ್ ಅವರಿಗೆ ಬಿಜೆಪಿ ಕೂಡ ದೊಡ್ಡ ಗಿಫ್ಟ್ ಕೊಡುವ ಮುಖಾಂತರ ಪರೋಕ್ಷವಾಗಿ ಅದು ಬಿಜೆಪಿ ಕೂಡ ಲಾಭ ಆಗುತ್ತೆ ಅನ್ನೋದು ಇದೀಗ ಸಿಕ್ಕಂತ ಮಾಹಿತಿಯಾಗಿದೆ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.